ಕೈ ಕಾಲೆಲ್ಲ ಫುಲ್ಲು ಬೆಳಗ್ಗೆ ಎದ್ದು ಚಕ್ರ ನೋಡ್ಬಿಟ್ಟೈತು. ಆ ಮೈನ್ ಲೈನ್ ಪೈಪೇ ಹೊಡೆದೋಗೈತೆ, ಫುಲ್ಲು ಖಾಲಿಯಾಗಲ್ಲ ಹೋಗ್ಬಿಟ್ಟೈತೆ. ಪಾಪ ಹಿಡಿತಾನೆ ಅವ್ರು ಅವಾಗಿಂದ ಒಂದು ಮೀನು ಸಿಗ್ತಾ ಇಲ್ಲ. ಏನು ಸಪೋರ್ಟ್ ಇಲ್ಲ ಗೈಸ್ ನನಗೆ, ನೀವರು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕಿಶನ್. ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಏನಂದರೆ, ಈಗ ಸದ್ಯ ತೋಟ ಹತ್ರ ಹೋಗ್ಬೇಕು, ತೋಟ ಹತ್ರ ಹೋಗಿ ಕೆಲಸ ಮಾಡ್ಕೊಬೇಕು. ನೆನ್ನೇನು ಬ್ಲಾಗು ತೋಟ ಹತ್ರದೇ ಆಯಿತು. ಸೊ ಇವತ್ತಿನ ಬ್ಲಾಗ್ ತೋಟ ಹತ್ರ ಸ್ವಲ್ಪ ಕೆಲಸ ಆಯಿತು, ಅದು ಮುಗಿಸ್ಕೊಂಡು ಮತ್ತೆ ಫಿಶಿಂಗ್ ಹೋಗಬೇಕು. ಸೊ ಹೋಗೋಣ, ಈಗ ಸದ್ಯಕ್ಕೆ ತೋಟ ಹತ್ರ ಹೋಗ್ಬೇಕು. ಬನ್ನಿ ತೋಟ ಹತ್ರ ಹೋಗೋಣ. ನಿನ್ನೆ ಕೆಲಸ ಮಾಡ್ತಲ್ವ ಅಷ್ಟೊಂದು, ಯಾವಾಗ 11 ಗಂಟೆಯಿಂದ 3 ಗಂಟೆ ಗಂಟ ಮಾಡಿ ಎಷ್ಟೊಂದು ಆಯಿತು ಕೆಲಸ, 2 ತಿಂಗಳಾಯಿತು. ಸೊ ಮಾಡಿದ್ದಕ್ಕೆ ಕೈ ಕಾಲೆಲ್ಲ ಫುಲ್ಲು ಬೆಳಗ್ಗೆ ಎದ್ದು ಚಕ್ರ ನೋಡ್ಬಿಟ್ಟೈತು. ಆದರೆ ಬರಬೇಕು, ಏನು ಮಾಡೋದು, ಜೀವನ ಮಾಡಬೇಕಪ್ಪ, ಎಲ್ಲ ಮಾಡಬೇಕು. ನೋಡಿ ಅಪ್ಪ ಕೆಲಸ ಮಾಡ್ತವ್ರೆ, ನಾನು ಈ ಕಡೆ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗಿ ಅಂದರೆ ಸ್ವಲ್ಪ ಹೊತ್ತಿಗೆ ಮಕ್ಕ ತುಂಬ ಹೋಗಿದ್ದಾರೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಅದಕ್ಕೆ ಬೇಕು. ಸೊ ಹೋಗ್ಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಸಿಗ್ತೀನಿ. ನೋಡಿ ನಿನ್ನೆ ಅದು ಹೊಡೆದೋಯ್ತು, ಅದು ಹೊಡೆದೋಗಿತ್ತು. ಇವತ್ತು ಇದು ದೊಡ್ಡದಾಗೈತೆ. ಇದರೊಳಗಡೆ ಎರಡು ಲೈನ್ ಹಾಕಿರ್ತೀವಿ. ಆ 2 ಲೈನಲ್ಲಿ ಮೈನ್ ಲೈನ್ ಒಂದಿರುತ್ತೆ, ಆ ಮೈನ್ ಲೈನ್ ಪೈಪೇ ಹೊಡೆದೋಗೈತೆ. ಅಗಿಬೇಕು ಒಳಗಡೆ ಜಾಸ್ತಿ. ನೋಡಿ ಹಿಂಗೆ ಹೊಡೆದೋಗೈತೆ, ನೋಡಿ ಎಷ್ಟು ನೀರು ಹೋಗ್ತೈತೆ, ಹೊರ ಅಂತ ಹೋಗ್ತೈತೆ. ನಮ್ಮಮ್ಮ ಹೋದ್ರೆ ಆಫ್ ಮಾಡೋಕ್ಕೆ. ನೋಡಿ ಅಲ್ಲೂ ಹೋಗ್ತೈತೆ ನೀರು, ಇಲ್ಲೂ ಹೋಗ್ತೈತೆ ನೀರು. ಈ ತೋಟಕ್ಕೆ ಮಣ್ಣು ನೋಡ್ಸಿದ್ವಿ, ಅದಕ್ಕೆ ಟ್ಯಾಕ್ಟ್ರಿ ಫುಲ್ ಓಡಾಡೋದಕ್ಕೆ ಹೊಡೆದೋಗ್ಬಿಟ್ಟೈತೆ ಎಲ್ಲ. ಟ್ಯಾಕ್ಟ್ರಿ JCB ಎಲ್ಲ ಜಾಸ್ತಿ ಹೋಗ್ಬಿಟ್ಟೈತಿ. ಅದಕ್ಕೆ ಇವಾಗ ಇದನ್ನ ನಾಳೆ ಚೆಕ್ ಮಾಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಅಲ್ಲ ತೋಟಕ್ಕೆ ಹೋಗಿ ಪೈಪ್ ಚೆಕ್ ಮಾಡಿಬಿಟ್ಟು ಮೇಲ್ ಬೇಕೊಂಡು ಮನೆಗೆ ಜೂಟು 1 ವಾರ ಮೇಲ್ ಕುಯ್ಬಿಟ್ಟು ಮತ್ತು ಹಂಗೆ ಚೇಪಕಾಯ್ತು ಅಂದ್ಕೊಂಡು ನಮ್ಮ ಹುಡುಗರು ಅಲ್ಲೇ ಅವ್ರು ಹುಡುಗರು ಅವ್ರು ಬಿಟ್ಕೊಂಡು ಇವಾಗ ಇಲ್ಲಿ ನೀರು ಬಾಟ್ಲ್ ಐತಂತೆ, ನೀರು ಬಾಟ್ಲ್ ಎತ್ಕೊಳ್ಬೇಕು. ನಿಮ್ಮ ಮನೆಗೆ ಹೋಗ್ಬಿಟ್ಟು ಫಿಶಿಂಗ್ ಹೋಗೋದೆ. ಬನ್ನಿ, ಸಿಗುತ್ತೋ ಸಿಗಲ್ವಾ ಗೊತ್ತಿಲ್ಲ, ನಮ್ಮ ಪ್ರಯತ್ನ ಮಾಡ್ತೀವಿ. ಸಿಗೋದು ಬಿಡೋದು ಆ ಮೀನಿಚ್ಚಿ. ಇವಾಗ ಮೀನು ಹಿಡಿಯೋಕೆ ಬಂದ್ವಿ. ನಮ್ಮ ಹುಡುಗರಲ್ಲಿ ಗಾಳ ಎತ್ಕೊಂಬಕ್ಕೆ ಹೋಗೋರೆ, ಮೀನುಗಾಳ ನೋಡ್ಬಿಡ್ತಾವ್ರಲ್ಲಿ. ನೋಡಿದ್ದೆ ರಕ್ಷೆ ತೋಟ ಇದು ಫುಲ್ಲು ಅವ್ರದ್ದು ಕೃಷಿ ಹೊಂಡ, ಅವ್ರದ್ದು ಸೇರಿ ನೋಡಿ ಪಾಚಿ ಕಟ್ಕೊಂಬಿಟ್ಟೈತೆ. ಡ್ರಾಪ್ ಮಾಡೋದು ಹೇಳ್ಬೇಕು, ತುಂಬ ಬಿಟ್ಟೈತೆ ಕೃಷಿ ಹೊಂಡ. ಬನ್ನಿ ಹೋಗೋಣ, ನಮ್ಮೂರು ಕೆರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಇದು ನಮ್ಮೂರು ಕೆರೆ. ಮೊನ್ನೆ ಫುಲ್ ಖಾಲಿ ಆಗಿಬಿಟ್ಟಿತ್ತು. ನೋಡಿ ಆ ಬಂಡೆ ಇದೆ ಅಲ್ವಾ, ಆ ಬಂಡೆ ಅಲ್ಲಿ ಕಾಣಿಸುತ್ತೆ, ಅಲ್ಲಿ ಆ ಬಂಡೆ, ವೈಟ್ ಬಂಡೆ, ಅಲ್ಲಿವರೆಗೂ ಅಷ್ಟೇ ನೀರು. ಇವಾಗ ಮೊನ್ನೆ ರೀಸೆಂಟಾಗಿ ಇಲ್ಲಿವರೆಗೂ ಇತ್ತಂತೆ ನೀರು, ಇಲ್ಲಿವರೆಗೂ ಇತ್ತಂತೆ ನೀರು. ಫುಲ್ ಖಾಲಿಯಾಗಿ ಅಲ್ಲಿವರೆಗೂ ಹೋಗ್ಬಿಟ್ಟೈತೆ. ನೋಡಿ ಇಲ್ಲಿವರೆಗೂ ಐತೆ, ಎಷ್ಟೈತೆ ನೀರು. ಇವಾಗ ನೋಡಲ್ಲಿ ಸ್ಪಾಟ್ ಮೀನು ಹಿಡಿಯೋಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಮೀನು ತೋರಿಸ್ತೀನಿ. ನಮ್ಮ ವಿಶಾಲನ್ನು 3 ತಿಂಗಳು ಬೆಂಗಳೂರಲ್ಲೇ ಇದ್ನ. ಒಂದು ಸ್ವಲ್ಪ ಕಲರಾದ್ರು ಬರ್ಬೋದಾಯಿತು, ಅವ್ನು ಮಾಡಿದ್ದೀರಿ. ಇವಾಗ ಹಂಗೆ ಅವನೇ ಏನೋ ರಕ್ಷೆ ಕರೆಕ್ಟ್ ತಾನೆ. ಅಯ್ಯೋ ಈ ಥರ ಯಾಕೋ ಮಚ್ಚಿ, ಅಯ್ಯೋ ಒಂಚೂರು ತಿಂದೈತಲ್ಲ. ಬ್ಯೂಟಿ ಬರ್ಬೋದಾಯ್ತು ನಮ್ಮ ವಿಶಾಲಣ್ಣು, ಆದರೆ ಪಾಪ ಅವ್ನು ಮಾಡೇ ಇಲ್ಲ. ಹಾಂ ಬೆಂಗಳೂರಾಗ ನಿಂತರ ಆನ್ ಟೈಮ್ ಇದ್ರೆ ಸರಿ. ಮತ್ತೆ ಅವನು ತಿಂಗಳಾಗ 15 ದಿನ ಅಲ್ಲಿ 15 ದಿನ ಇಲ್ಲಿದ್ರೆ ಏನ್ ಮಾಡ್ದಾನು? ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಹಂಗೆ ನಮ್ಮ ಅಣ್ಣಂದು ಆಡಿಸ್ತಾ ಇದೆ ಅಲ್ಲಿ ಬೆಂಡು, ಅಲ್ಲಿ ಕಾಣಿಸ್ತೈತೆ, ಎದ್ದು ನಿಂತ್ಕೊಂತೈತೆ, ಮಲ್ಕೊಂತೈತೆ. ಏನೋ ಮಚ್ಚಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಅವಾಗ ನಿಲ್ತಾನಿಲ್ಲ, ಅವಾಗ ಕುತ್ಕೊಂತಾನೆ ಇಲ್ಲ. ಒಳ್ಕೋಯ್ತು, ಒಳ್ಕೋಗ್ತಾ ಇತ್ತು ಇಲ್ಲಿ. ಒಳ್ಕೊಯ್ತು. ಅಯ್ಯೋ
ಯಾಕೆ ಅಷ್ಟು ಮೇಲಿಗೆತ್ತೆ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕತೆ. ಸ್ವಲ್ಪ ಜೋರ ಹೇಳಲ್ಲ ಯಾವುದು ಈ ಕೊಂಬೆ ಯಾವುದು ಅಂತ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸಾಂಗ್ ಬರ್ಲಲ್ಲ ಕಿರ್ಚಪ್ಪ ಆಯ್ತು ನೀನು ತಿಂದ್ರಲ್ಲ ಪೇಷಂಟಾ? ಪೇಷನ್ಸ್ ಅದು, ಪೇಷಂಟ್ ಅಲ್ಲ. ವಿಡಿಯೋ ಆಫ್ ಮಾಡ್ಬೇಕಂತ ಬಿಡಪ್ಪ, ಆಫ್ ಮಾಡ್ತೀನಿ. ಮೀನು ಸಿಕ್ಕಿದ್ಮೇಲೆ ಹೇಳ್ತೀನಿ. ಪಾಪ ಹಿಡಿತಾನೆ ಅವ್ರು ಅವಾಗಿಂದ ಒಂದು ಮೀನು ಸಿಗ್ತಾ ಇಲ್ಲ. ಚುಪ್ರೆ ಜಾಗ ಸಿಕ್ಲ ನಿಂಕ ನೋಡಿ, ಇಬ್ರು ಒಂದೇ ಕಡೆ ನೋಡಿ, ಇಬ್ರು ಜಗಳ ಆಡ್ತಾರೆ. ಮೀನು ಹಿಡಿತಾರೆ, ಜಗಳ ಆಡ್ತಾರೆ ಗೊತ್ತಿಲ್ಲ. ತಿನ್ಕೊಂಡೋಗಿ ನೀನು ಇಟ್ಕೋ. ಆಮೇಲೆ ಯಾಕ ನಗಿತಾನ ಅವನು? ಯಾಕೋ ಮಚ್ಚ? ಅವನ್ನೇ ಕೇಳು. ಯಾರು ನೀ ದೇವತೆಯ ನನಗೆ ನೀ ಸ್ನೇಹಿತೆಯ. ಎಂತ ಪೊಸಿಷನ್, ಒಳ್ಳೆ ಸಾಂಗ್ ಆಡ್ತಾ ಇದೀವಿ ಬಿಡ. ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು. ವಾರೇ ವಾ ಮಚ್ಚ, ಸಂಗೀತ ವಾವ್, ಅಮೇಜಿಂಗ್ ಋಷಿ, ಎಂತ ಟೈಮಿಂಗ್ಸ್ ಹೇಳಿ ನಿಂತಿರ್ತು ನೋಡ್ದ? ಪ್ರೀತಿಸಿ ಅಂದಿದ ತಕ್ಷಣ ಪಾಪ ಪ್ರೀತಿಸ್ಬಿಡ್ತು. ನೋಡು ರಕ್ಷಿ ಯಾರನ್ನ ಹೋಗಲೇ ನಮ್ ಕುಶಂಡಾಗ ನೀನೆರಳ್ಳೆ ಹಾಕ ಮಚ್ಚನಿಲ್ಲ ನಿಂದೆರಳು ಫಸ್ಟ್. ಹಾಕ ಮುಚ್ಚಿ. ಹೊಟ್ಟೆ ಎಷ್ಟಾಯ್ತು ನೋಡಿದಲ್ಲಿ? ಎರಡಿದೆ, ಎರಡು, ಒಂದು ದೊಡ್ಡ ಅಲ್ಲ, ಎರಡಕ್ಕೂ ಹೋಗಿ 50 kg ಮೂಟೆ ಎತ್ಕೊಬೋದು. 50 kg ಎತ್ಕೊಂಡ್ ಬಂದಿದ್ದು 50 kg ಮೂಟೆ ಅಂತೀಯಾ? ಗೋಣಿಚಿಲ್ಲ ಮೂಟೆ ಅಲ್ಲ, ಗೋಣಿಚಿಲ್ಲ. ಏನ್ಲ ನೀನು ತಪ್ಪು ಹೇಳಿದೆ, ನಾನು ತಪ್ಪು ಹೇಳಿದೆ. ಬಾ, ಸರಿ ಆಯ್ತು. ನಾನು ತಪ್ಪು ಮಾಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ, ನೀವು ಸರಿ ಮಾಡ್ಬೇಕು ತಾನೆ. ಯಾವಾಗ ಕಲ್ತಿದ್ದೀರ? ನಾನು ಗೋಣಿಕೆ ಕಡೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಒಲ್ಲೈತೆ, ಬರೈತೈತೆ. ಹಿಂಗೋ ರಕ್ಷಿ ಹಿಡಿದ್ಬಿಟ್ನಪ್ಪ. ತಮಾಷೆನಾ ರಕ್ಷಿತ್ ಅಂದ್ರೆ? ಫಸ್ಟ್ ಒಂದು ದೊಡ್ಡದಿರ್ದು ವಿಶಾಲ್ ಹಣ್ಣು, ಸೆಕೆಂಡ್ ಹಿಡ್ದು ರಕ್ಷಿ. ನೋಡುವ ನೆಕ್ಸ್ಟ್ ಯಾರು ಹಿಡ್ತಾರಂತ, ಅವಾಗ ವಿಡಿಯೋ ಮಾಡ್ತೀನಿ, ಸಿಗುವ. ಅಯ್ಯೋ ಅನ್ಸ್ತಾರೆ ನನಗೆ. ತಮ್ಮನೇಲಿ ಒಂದು ಫೋಟೋ ಬೇಕು, ಬರ್ರೋ ಅಂದರೆ ಬರ್ತಾನೆ ಇಲ್ಲ. ಕೇಳ್ಕೊಳೋದೇ ಆಗೋಯ್ತಿರ ಹತ್ರ. ಏನು ಸಪೋರ್ಟ್ ಇಲ್ಲ ಗೈಸ್ ನನಗೆ. ನೀವರು ಸಪೋರ್ಟ್ ಮಾಡಿ. ನಮ್ಮ ಹುಡುಗರು ಸಪೋರ್ಟ್ ಮಾಡಲ್ಲಂತೆ. ನೀವರು ಸಪೋರ್ಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಹಾಕೊಂಡು. ನೋಡಿ, ಇಬ್ರು ಒಂದೇ ಕಡೆ ಹಾಕವ್ರೆ ಕಾಡ. ಸಿಕ್ತು ನಮ್ಮ ವಿಷಯ ಸಿಕ್ತು. ಹಾಕ ಇದೆ, ಹಾಕ ಮಚ್ಚೆ. ನಮ್ಮ ಅಣ್ಣಂಗೆ ಒಳ್ಳೆ ಮೀನು. ಹಿಡ್ಕೊಳ್ಳಿ ಮಾರ್ವೈ. ಹೆಂಗ ಹಾಕ್ಲಿ ನೀರು? ನಾನು ಅದು ತೂತೈತದಾಗ. ಲೋ ಇರ್ಲಿ ಸುಮ್ಮನೆ, ಲೋ ಇರ್ಲಿ ಸುಮ್ಮನೆ. ನಾನೇ ತಿನ್ನೋ ಮೊನ್ನೆ ಇದನ್ನ. ಇರ್ಲಿ ಹಾಕಲ್ಲ ಅಷ್ಟೇ, ಹಾಕ. ಡಿಫ್ರೆಂಟ್ ಮೀನು. ದೊಡ್ಡ ವಾವ್ ಅಮೇಜಿಂಗ್ ಮಾರ್ವೈ. ಕಡ್ಡಿ ಒಂದು ತಮ್ಮನ ಹಿಡ್ಕೊಂತೀನಿ. ಹಿಡ್ಕೊಂತಿದ್ದ ಮಚ್ಚ, ಹಂಗೆ ಕೈಯಲ್ಲಿ ಹಿಡ್ಕೊರೋ. ಇನ್ನೊಂದು ಸಿಕ್ತು, ಇನ್ನೊಂದು ದೊಡ್ಡದು ಸಿಕ್ತು. ದೊಡ್ಡದು ಮೀನು ಅನ್ಕೊಂಡ್ರೆ ಏನೋ ಗಿಡ ಹಿಡಿತೈತೆ. ಅಯ್ಯ, ಏನು ಅಷ್ಟು ದೊಡ್ಡದೈತೆ, ದೊಡ್ಡದು ಮೀನು. ಏನು ಗಿಡ ಹಿಡಿತೈತೆ, ಮೀನು ಹಿಡಿತಾ ಇದೆಯೋ? ಎಷ್ಟು ದೊಡ್ಡ ಮೀನು ಹಾಕಲ್ಲ ಅಂತ ಹೇಳಿದ್ದು. ಎಷ್ಟು ದೊಡ್ಡ ಮೀನು. ಅಯ್ಯೋ ಇದು ಸಿಕ್ತೈತೋ. ಲಕ್ಷಿ ತಪ್ಸ್ಕೊಂಬೋದು ನೋಡ. ಬಿಡಿಸ್ಕೊ, ಮೆಲ್ಲಿಗೆ ಬಿಡಿಸ್ಕೊ, ಇದು ಬಿಡ್ಕೊ.
ನೋಡಿ ಅಷ್ಟೆಲ್ಲ ಕುತ್ಕೊಂಡವ್ರೆ ಅವರು. ನಾನು ಇಂಡಿ ಬಸ್ ಮುಟ್ಟಿ ಇಟ್ಬಿಟ್ಟು ಬಂದ್ಬಿಟ್ಟೆ. ನೋಡಿ ಅಷ್ಟೆಲ್ಲ ಕುತ್ಕೊಂಡವ್ರೆ ಹಿಡಿದಕ್ಕೆ. ನಾವು ಬಂದೇವ ನೋಡಿ ಯಾಕೋ ಮಚ್ಚಿ ಕಚ್ತಾವೇನೋ? ಮಚ್ಚಿ ಹೇಗಿರ್ತಾವ? ಹೇಗ್ರಿ ನಂಗೆ ಗೊತ್ತಿಲ್ಲ. ಬೇಗ ನೋಡಿ ಇವಾಗ ಜಂಪ್ ಆಗ್ತಾನೆ ನೋಡಿ, ಹಂಗೆ ನೋಡಿದ್ರೆ ನನಗೂ ಗೊತ್ತಿಲ್ಲಪ್ಪ. ಯಾರು ಬೇಸನ ನೋಡಿ ಇವಾಗ ಹೇಗಿರ್ತದೆ ನೋಡ್ಕ. ಅದಕ್ಕೆ ಅಡ್ಡಿ ನಿಂತ್ಕೊಂಡಿದ್ದೀನಲ್ಲ ಈ ಕಡೆ. ಏನು ಸೌಂಡದು? ಎಷ್ಟಾವ ಮಾರಾಗ್ಲ? ನಾ 3 ಅದಾಗ ಎಷ್ಟವೆ? ಇನ್ನೆರಡವೆ? 5 ಅಷ್ಟು ಬಿದ್ದಿದ್ದ? 6 ತಾನೇ ಬಿದ್ದಿದ್ದ? ಅಯ್ಯೋ ಇದಾ ಹಿಡ್ಕೊಂತಾರಪ್ಪ. ಮಗನೇ ಮೇಲೆ ಕೆತ್ತಾಕೋ. ನೋಡಿ ಏನೈತೆ ಚಿಕ್ಕ ಮೀನು ಬಿಡ್ತಾ ಇದ್ದೀನಿ ನೋಡಿ. ಬಿಡು. ವಾವ್ ಎಷ್ಟು ನೋಡೈತೆ ನೋಡ್ರಿ. ತಿಂದಾಕ್ತವ ದೊಡ್ಡ ಜಾಸ್ತಿ ಒಳಗಡೆ. ಹಂಗಲ್ಲ ಬೋಳಿ ಮಕ್ಳು ನಾವು ಹೊಟ್ಟೆಗೆ ಹಾಕಂತ ಇದ್ನಲ್ಲ. ಬಿಡು. ಇಲ್ಲ ಎಂತ ನನ್ನ ಮಕ್ಳು ಹೇಳ್ರೆ ನಾನೆಲ್ಲ ಬದುಕ್ತದೆ ಅಂದ್ಬಿಟ್ರೆ ದೊಡ್ಡ ತಿಂದಾಕ್ತವಂತೆ. ಇವಾಗ ಚಾಕು ಇಲ್ಲ ಏನಿಲ್ಲ, ಅದೇನೋ ಮಾಡ್ತೀರ ಸರ್? ಕ್ಲೀನ್ ಮಾಡೋದಷ್ಟೇ. ಅಣ್ಣ ಕ್ಲೀನಿಂಗ್ ಮಾಡ್ತಾರೆ. ಕ್ಲೀನಿಂಗ್ ಆದ್ಮೇಲೆ ಸಿಗ್ತೀವಿ. ಸಿಯು ಇಟ್ಕೊಂಡ್ಬಂದ್ವಿ. ಇವಾಗ ನಾ ಎಲ್ಲ ಫುಲ್ ಕೈ ವಾಶ್ ಮಾಡ್ಕೊಂಡು ಊಟ ತಿಂದ್ಬಿಟ್ಟು ಎಲ್ಲ ಆಯಿತು. ಇವಾಗ ಇನ್ನು ಕಬಾಬ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಹೆಂಚ್ಮೇಲೆ ಬಿಡಬೇಕು. ನೋಡಿ ನಮ್ಮಮ್ಮ ಮಾಡ್ತಾರೆ. ನೋಡಿದೆ ಫಿಶ್ಶು ಹಾಕಮ್ಮೆ ಕಬಾಬು ಪೌಡ್ರು, ಖಾರ ಪುಡಿ, ಆಯಿಲು ಮತ್ತು ಎಣ್ಣೆ. ಆಯಿಲು ಎಣ್ಣೆ ಒಂದೇ. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋ 4 ಗಂಟೆ ಕಾಯ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಬೈ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.